वामे भूमिसुता पुरश्च हनुमान् पश्चात् सुमित्रासुतः शत्रुघ्नो भरतश्च पार्श्वदलयोर्वाय्वादिकोणेषु च सुग्रीवश्च विभीषणश्च युवरार्तारासुतो जाम्बवान् मध्ये नीलसरोजकोमलरुचिं रामं भजे श्यामलम्. ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾದ ಶ್ರೀರಾಮಚಂದ್ರನನ್ನು ಮನಸಾ ಸ್ಮರಿಸಿ ಯಾಗಾಧಿದೇವತೆಯಾದಂತಹ ಪರಮೇಶ್ವರರನ್ನು ಸ್ಮರಿಸಿ ಉಭಯ ಯತಿಗಳ ಪಾದಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಶ್ರೀ ಚೈತನ್ಯ ರಾಜಾರಾಮ ಕ್ಷೇತ್ರ ಶಿರಳಗಿ ಋಕ್ಸಂಹಿತಾ ಯಾಗದ ಮಂಗಲೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಉಭಯ ಶ್ರೀಗಳವರ ಅನುಮತಿಯನ್ನು ನಾನು ಕೋರ್ತಾ ಇದ್ದೇನೆ. ಯತಿದ್ವಯರಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮತಿ ಮತ್ತು ಶ್ರೀ ಎಂ ನೀಲಕಂಠ ದಂಪತಿಗಳಿಂದ ಮತ್ತು ಶ್ರೀಮತಿ ಮತ್ತು ಶ್ರೀ ಶ್ರೀಧರ ಭಟ್ ಶಿರಳಗಿ ಇವರಿಂದ ಕೇಳ್ಕೊಳ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀಮನ್ ನೆಲಮಾವು ಮಠ ಇವರಿಗೆ ಫಲ ಸಮರ್ಪಣೆಯನ್ನು ಶ್ರೀಮತಿ ಮತ್ತು ಶ್ರೀ ಎಂ ನೀಲಕಂಠ ದಂಪತಿಗಳಿಂದ ಪರಿಮುಚ್ಯಂತಿ ಸರ್ವೇ ದಕ್ರಮ್ಯ ಪಾಪಂ ಪರಮೇಷ್ಣಭೂತಂ ಯತ್ಪುಂಡರೀಕಂ ಪುರಮಧ್ಯಸಗ್ಗಸ್ಥಂ ತತ್ರಾವಿದಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಓಂ ಬ್ರಹ್ಮ ಭರತಿ ಸಾರಥಿ. ಈ ಸಭಾ ಕಾರ್ಯಕ್ರಮ ವೇದಘೋಷದಿಂದ ಆರಂಭ ಆಗ್ತಾ ಇದೆ. ವೇದಮೂರ್ತಿ ಜನಾರ್ದನ ಮತ್ತು ವೇದಮೂರ್ತಿ ನಟರಾಜ್ ಇವರಿರುವರೂ ಕೂಡ ಎಲ್ಲರೂ ಕೂತ್ಕೊಳ್ಬೇಕು. ಋಕ್ಷಾಖೆಯನ್ನು ಸಾಂಗವಾಗಿ ಅಧ್ಯಯನ ಮಾಡಿದಂಥವ್ರು, ವೇದದ ಕೆಲವಾರು ಮಂತ್ರಗಳನ್ನು ಮಾತ್ರ ಕಲಿತುಕೊಂಡಂಥವರಲ್ಲ, ಪರಿಪೂರ್ಣವಾಗಿ ವೇದಾಧ್ಯಯನವನ್ನು ಮಾಡಿ ಈ ಯಾಗಶಾಲೆಯಲ್ಲಿ ಋತ್ವಿಜರಾಗಿ ಪಾಲ್ಗೊಂಡಂಥವರು. ಇಡೀ ಋಗ್ವೇದವನ್ನು ಅಧ್ಯಯನವನ್ನು ಮಾಡಿ ಲೋಕದಲ್ಲಿ ಅಧ್ಯಯನ ಮತ್ತು ಸದಾಚಾರ ಎರಡೂ ಒಂದು ವ್ಯಕ್ತಿಗಳಲ್ಲಿ ಇರೋದು ಬಹಳ ಅಪರೂಪ. ಈ ಕುಟುಂಬದಲ್ಲಿ ಸದಾಚಾರ ಮತ್ತು ಅಧ್ಯಯನ ಎರಡೂ ಕೂಡ ನೆಲೆಗೊಂಡಿದೆ. ಅವರು ಇಲ್ಲಿ ವೇದಘೋಷ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮೆಲ್ಲರ ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ತೇನೆ. ಹಿರಿಯರಾದಂತಹ ವೇದವಿದರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ಈ ಒಂದು ರಾಮ ಮಂದಿರದಲ್ಲಿ ವೇದಘೋಷವನ್ನು ಪ್ರಸ್ತುತಿ ಮಾಡಬೇಕು ಎಂಬುದಾಗಿ ಭಕ್ತಿಪೂರ್ವಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಗ್ನಿರೇಂದ್ರೇಣ ವರುಣೇನ ವಿಷ್ಣುನಾ ರಿತ್ಯೈರುದ್ರೈರ್ವಸುಭಿಃ ಚಾಭುವಾ ಸಜೋಷಸಾ ಉಷಸಾ ಸೂರ್ಯೇಣ ಚ ಸೋಮಂ ಪಿಬತಮಶ್ವಿನಾ ವಿಶ್ವಾಭಿರ್ದೇಭಿರ್ಭುವನೇನ ವಾಜಿನಾ ದಿವಾ ಪೃಥಿವ್ಯಾದ್ರಿಭಿಃ ಸ ಚಾಭುವಾ ಸಜೋಷಸಾ ಉಷಸಾ ಸೂರ್ಯೇಣ ಚ ಸೋಮಂ ಪಿಬತಮಶ್ವಿನಾ ವಿಶ್ವೈರ್ದೇವೈಸ್ತ್ರಿಭಿರೇಕಾದಶೈರಿಹಾದ್ಭಿರ್ಮರುದ್ಭಿರ್ಭೃಗಭಿಃ ಸ ಚಾಭುವಾ
सजोषसा उषसा सूर्येण च सोमं पिबतमश्विना जुषेथा यज्ञं बोधतं अवस्य मे विश्वे हदे एवौ सवनावगच्छतम् सजोषसा उषसा सूर्येण चेषन्नो वोढमश्विना स्तोमं जुषेतां युवसेव कन्यनां विश्वे हदे एवौ सवनावगच्छतम् सजोषसा उषसा सूर्येण चेषन्नो वोढमश्विना गिरो जुषेथामध्वरं जुषेथां विश्वे हदे एवौ सवनावगच्छतम् सजोषसा उषसा सूर्येण चेषन्नो वोढमश्विना हारिद्रवेव पतथो वनेदुपसोमं सुतं महिषेवावगच्छतः सजोषसा उषसा सूर्येण चत्रिर्वर्तिर्यातमश्विना हंसाविव पतथो अध्वगाविव सोमं सुतं महिषेवावगच्छतः सजोषसा उषसा सूर्येण चत्रिर्वर्तिर्यातमश्विना शेनाविव पतथो हौयधातये सोमं सुतं महिषेवावगच्छतः सजोषसा उषसा सूर्येण चत्रिर्वर्तिर्यातमश्विना पिबतं च तृप्नुतं च गच्छतं प्रजां च धत्तं द्रविणं च धत्तम् सजोषसा उषसा सूर्येण चोर्जन्नो धत्तमश्विना जयतं च प्रस्तुतं च प्रजावतं प्रजां च धत्तं द्रविणं च धत्तम् सजोषसा उषसा सूर्येण चोर्जन्नो धत्तमश्विना हतं च शत्रून् विततं च मित्रिणः प्रजां च धत्तं द्रविणं च धत्तम् सजोषसा उषसा सूर्येण चोर्जन्नो धत्तमश्विना हरिः ಓಂ. ಧನ್ಯವಾದಗಳು. ಫಲ ಸಮರ್ಪಣೆಯನ್ನು ಮಾಡುವಂಥ ಹಿರಿಯವರಿದ್ದರೆ ಫಲ ಸಮರ್ಪಣೆಯನ್ನು ಮಾಡಬೇಕು. ಸಾರ್ವತ್ರಿಕವಾಗಿ ಆಮೇಲೆ ವ್ಯವಸ್ಥೆ ಇದೆ. ಪ್ರಾರ್ಥನೆ ಕುಮಾರ ಭುವನ ಶರ್ಮ, ಈ ಆಶ್ರಮದ ವಿದ್ಯಾರ್ಥಿ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೇ ಭವಸಾಗರವ ದಾಟಿಸುವ ಹಡಗು. ಎಲ್ಲವೂ ನಿನ್ನಿಚ್ಛೆ. ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವಳು ನೀನು. ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವನು ನೀನು. ಹಲವರಿಗೆ ಬ್ರಹ್ಮಪದವಿತ್ತು ಹಲವರನು ಈ ಭವದ ಸುಳಿಯೊಳಗೆ ಎಸೆಯುವಳು ನೀನು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೇ ಭವಸಾಗರವ ದಾಟಿಸುವ ಹಡಗು. ಎಲ್ಲವೂ ನಿನ್ನಿಚ್ಛೆ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ನಾನೊಂದು ಬರಿಯ ಮನೆ, ನೀನದರ ಮಂತ್ರ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ.
ನಾನೊಂದು ಬರಿಯ ಮನೆ ನೀನದರ ಮಂತ್ರ. ನಾನೊಂದು ರಥವಾಗಿ ನೀನದರ ರಥಿಕ. ನೀ ನಡೆಸೆ ನಾ ನಡೆವೆ ನಿನ್ನದೀ ಲೋಕ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಎಲ್ಲವೂ ನಿನ್ನಿಚ್ಛೆ. ಪರಮಪೂಜ್ಯ ಯತಿವರೇಣ್ಯರನ್ನು ಪ್ರಣಾಮಪೂರ್ವಕವಾಗಿ ಸ್ವಾಗತಿಸಿ ಮತ್ತು ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸಲಿಕ್ಕಿದ್ದಾರೆ ಹಿರಿಯರಾದಂತಹ ವಿಜಯರತ್ನ ಬೆಂಗಳೂರು ಅವರು. ಭಾಳ ಸಜ್ಜನರು, ಈ ಆಶ್ರಮದ ಟ್ರಸ್ಟಿಗಳು ಕೂಡ ಹೌದು. ಲೋಕ ಕಲ್ಯಾಣಾರ್ಥವಾಗಿ ಎಲ್ಲೆಲ್ಲಿ ಯಜ್ಞ ನಡೀತದೆಯೋ ಅಲ್ಲಿ ಅವರ ಒಂದು ಸಹಭಾಗಿತ್ವ ಇದ್ದೇ ಇದೆ. ಅವರು ಸ್ವಾಗತವನ್ನು ಮಾಡಬೇಕು ಎಂಬುದಾಗಿ ಕೇಳಿಕೊಡ್ತಾ ಇದ್ದೇನೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಪಾರ ಕರುಣಾಪಾತ್ರಂ ಭಕ್ತರುತಾಪನಾಶನಂ ಆತ್ಮಾರಾಮಂ ಸದಾ ವಂದೇ ಪರಮಾನಂದ ಭಾರತೀ. ವೇದಿಕೆಯಲ್ಲಿ ಆಸೀನರಿರುವ ಉಭಯ ಶ್ರೀಗಳಿಗೆ ಅವರ ಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಂದುವರಿಸುತ್ತೇನೆ. ನೆಲಮಾವು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಮಾಧವಾನಂದ ಭಾರತೀ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಮೆರಗನ್ನು ತುಂಬಿದ್ದಾರೆ. ಅವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಬಂದಿರುವ ಸಭಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀ ಚೈತನ್ಯ ರಾಜಾರಾಮ ಕ್ಷೇತ್ರದ ಪರಮಪೂಜ್ಯ ಶ್ರೀ ಶ್ರೀ ಪರಮಾನಂದ ಭಾರತೀ ಸ್ವಾಮಿಗಳವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. 15ನೇ ತಾರೀಕು ಬಂದು 18ರಿಂದ 25 ಇಂದಿನವರೆಗೆ 8 ದಿನ ಕಾಲ ಮುಂಚಿತವಾಗಿ 3 ದಿವಸ ಮುಂಚಿತವಾಗಿ ಬಂದು ಎಲ್ಲ ವ್ಯವಸ್ಥೆಗೊಳಿಸ್ಕೊಂಡು ಈ ಋಕ್ ಸಂಹಿತಾಯಾಗದಲ್ಲಿ ಭಾಗವಹಿಸಿದಂಥ ಬ್ರಹ್ಮಸ್ಥಾನದಲ್ಲಿ ಕೂತಿದ್ದಂಥ ಶ್ರೀ ಚಂದ್ರಕಾಂತ ವೇದಬ್ರಹ್ಮಶ್ರೀ ಚಂದ್ರಕಾಂತ ಅಗ್ನಿಹೋತ್ರಿಗಳು ಬೆಂಗಳೂರು ರವರಿಗೆ ನಮ್ಮೆಲ್ಲರ ಪರವಾಗಿ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದಂಥ ಇನ್ನು ಈ ಯಜ್ಞ ಕಾರ್ಯವನ್ನು ನಡೆಸಿಕೊಟ್ಟಂಥ ನಮ್ಮ ಎಂ ನೀಲಕಂಠ ಮತ್ತು ಕುಟುಂಬದವರು, ಅವರ ಮಕ್ಕಳಾದಂಥ ವೇದಬ್ರಹ್ಮಶ್ರೀ ಜನಾರ್ದನ, ವೇದಬ್ರಹ್ಮಶ್ರೀ ನಟರಾಜ. ಜನಾರ್ದನ ಪಾವಲಿ PUC, ನಮ್ಮ ನಟರಾಜವರು 10th ಸ್ಟ್ಯಾಂಡರ್ಲಿದ್ದು, 9th ಮುಗಿದಿತ್ತು, 10th ಸ್ಟ್ಯಾಂಡರ್ಡ್. ಆವಾಗಿನಿಂದ ಅವ್ರ ಮನೆಗೆ ನನ್ನ ಸಂಪರ್ಕ, ಹುಡುಗರಿದ್ದರವರು. ನೀಲಕಂಠ ಅವರು ಮನೆಯಲ್ಲಿ ಪರಮಾನಂದ ಭಾರತಿ ಸ್ವಾಮಿಗಳು ವಾಸ್ತವ್ಯ ಇದ್ದರು. ಸುಮಾರು 17-18 ವರ್ಷಗಳ ಕಾಲ ಅಲ್ಲಿ ವಾಸ್ತವ್ಯ ಇದ್ದರು ಸ್ವಾಮಿಗಳು. ಬೆಂಗಳೂರಿಗೆ ಬಂದಾಗ ಅವರಲ್ಲಿ ತಂಗ್ತಿದ್ರು.
ಹಾಗಾಗಿ ಅವ್ರ ಮನೇಲಿ ವಾಸ್ತವ್ಯ ಇದ್ದಿದ್ದರಿಂದ ನಾನು ಹೋಗ್ತಾ ಇದ್ದೆ. ಈ ಕುಟುಂಬ ನನಗೆ ಚೆನ್ನಾಗಿ ಪರಿಚಯವಾಗಿತ್ತು ಮತ್ತು ಅವ್ರ ಅಣ್ಣ ತಮ್ಮಂದರು, ಅವ್ರ ಬಂಧು ಬಳಗ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿದ್ದಾರೆ. ಹಾಗೆ ಅವರು 15ನೇ ತಾರೀಕು ಕೊಟ್ಟರು. ನಾನು 13ನೇ ತಾರೀಕು ಅವ್ರ ಮನೆಗೆ ಹೋಗಿದ್ದೆ. 14ನೇ ತಾರೀಕು ನಾನು ರಾತ್ರಿ ಖಂಡಿತ ಹೊರಡ್ತೀನಿ ಅಂತ ಹೇಳಿದ್ದೆ. ಆದರೆ ಕಾಲ ತೊಂದರೆ ಇದ್ದಿದ್ದರಿಂದ ಬರಲಿಕ್ಕಾಗಲಿಲ್ಲ. ನಾನು ಆಮೇಲೆ ಬಂದೆ. ಅವ್ರು ಮುಂಚಿತವಾಗಿ ಬಂದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ 8 ದಿವಸ ಕಾಲ ಇಲ್ಲಿದ್ದು ಋಕ್ ಸಂಹಿತಾವನ್ನು ಈ ಕ್ಷೇತ್ರದಲ್ಲಿ ನಡೆಸಿದ್ದಾರೆ. ಅವರಿಗೆ ಅವ್ರ ಕುಟುಂಬದವರ ಎಲ್ಲರಿಗೂ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ. ಹಾಗೂ 7 ದಿನಗಳ ಕಾಲ ನಮಗೆ ಸಂಪೂರ್ಣ ರಾಮಾಯಣದ ರಸವನ್ನು ಉಣಿಸಿದ ನಮ್ಮ ಶ್ರೀ ನಾರಾಯಣದಾಸರು ಅವರಿಗೆ ಹಾಗೂ ಅವರಿಗೆ ಪಕ್ಕವಾದ್ಯ ನುಡಿಸಿಕೊಟ್ಟಂಥ ಕಮಲಾಕರ, ಶ್ರೀಯುತ ಕಮಲಾಕರ ಮತ್ತು ರಾಮದಾಸ ಎಲ್ಲರಿಗೂ ನಮ್ಮ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಚೈತನ್ಯ ರಾಜಾರಾಮ ಕ್ಷೇತ್ರದ ಪರಮಪೂಜ್ಯ ಗುರುಗಳಾದ ಬ್ರಹ್ಮಾನಂದ ಭಾರತಿಗಳ ಮಾತಾಪಿತೃಗಳು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕ್ಷೇತ್ರದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು, ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಕ್ಷೇತ್ರದ ಟ್ರಸ್ಟಿಗಳಾದಂಥ ತಿಪ್ಟೂರಿನ ನಾಗೇಂದ್ರ ಗುಪ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ, ಮತ್ತು ಅವರು ಒಬ್ಬರೇ ಬಂದಿಲ್ಲ, ತಿಪ್ಟೂರಿನ ಸ್ವಾಮಿಗಳ ಭಕ್ತಾದಿಗಳನ್ನೆಲ್ಲರೂ ಕರ್ಕೊಂಡು ಬಂದಿದ್ದಾರೆ. ಅವರಿಗೆಲ್ರಿಗೂ ಕೂಡ ನಮ್ಮ ಈ ಕ್ಷೇತ್ರದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಡೋದಕ್ಕೆ ಮುಂಚಿತವಾಗಿ ಹೇಗೂ ಕೂಡ ನಿನ್ನೆ ಈ ಪೂರ್ಣಾವತಿ ಭಾಗವಾಗಿ ಬೇಕಾದಂಥ ಅಲಂಕಾರಗಳು, ಲಲಿತ ತೋರಣಗಳು ಎಲ್ಲವನ್ನೂ ಮಾಡಿಕೊಟ್ಟಂಥ ಈ ಗ್ರಾಮದ ಹಿರಿಯರು ನಮ್ಮಲ್ಲಿ ಆಗಮಿಸಿದ್ದಾರೆ. ಹಾಗೂ ಬೆಂಗಳೂರಿನಿಂದ ವೀಣಾ ಪ್ರಮೋದ್ ಅನ್ನೋರು ಬಂದಿದ್ದಾರೆ. ತುಂಬ ನನ್ನ ಹಾಗೆ ತುಂಬ ಜನ ಬಂದಿದ್ದಾರೆ. ಎಲ್ಲ ಬಂದಿರತಕ್ಕಂಥ ಶ್ರೀ ಕ್ಷೇತ್ರದ ಭಕ್ತಾದಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಂದ ವಿರಮಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಮಾಡಬೇಕಾದ್ರೆ ಮಾನ್ಯ ವಿಜಯರತ್ನಂ ಅವರು ಪೂಜ್ಯ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳ ಹೆಸರಿನಲ್ಲಿ ಪರಮಾನಂದ ಭಾರತಿ ಸ್ವಾಮಿಗಳು ಅಂತ ಹೇಳಿದರು. ಅದು ಸರಿಯಾಗೇ ಇದೆ. ಯಾಕೆಂದರೆ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಅಂತ ನಮಗೆ ಗೊತ್ತಿದೆ, ನಮಗೆಲ್ಲರಿಗೂ ಕೂಡ ಪರಮ ಆನಂದವನ್ನು ನೀಡುವಂಥವ್ರು. ಆದ್ದರಿಂದ ಅದು ಸರಿಯಾಗೇ ಅವರ ಬಾಯಲ್ಲಿ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇದು ಸಿದ್ದಾಪುರ, ಅನೇಕ ಜನ ನಾಡಿನ ನಾನಾ ಕಡೆಯಿಂದ ಬಂದಿದ್ದೀರಿ. ಆದರೆ ನಾವು ಸಿದ್ದಾಪುರದವರು ತುಂಬ ಭಾಗ್ಯವನ್ನು ಮಾಡಿದ್ದೇವೆ. ಯಾಕೆಂದರೆ ಅಧ್ಯಯನ, ತಪಸ್ಸು ಮತ್ತು ಉತ್ತಮ ವಾಗ್ಮಿ ಇವೆಲ್ಲವೂ ಕೂಡ ಅವರಲ್ಲಿ ನೆಲೆದುಕೊಂಡಿದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಾಗ್ಮಿ ಅಂತಂದರೆ ಅಲ್ಪಾಕ್ಷರಂ ರಮಣೀಯಂ ಯಃ ಕಥಯತಿ ನಿಶ್ಚಿತಂ ಸಖಲು ವಾಗ್ಮಿ. ಕಡಿಮೆ ಅಕ್ಷರವನ್ನು ಇಟ್ಟುಕೊಂಡು ವಿಸ್ತಾರವಾದ ವಿಷಯವನ್ನು ಮನದಟ್ಟಾಗುವಂತೆ ಮಾತನಾಡುವವರು ಯಾರಿದ್ದಾರೋ ಅವರು ವಾಗ್ಮಿ ಅಂತ. ಪರಮಪೂಜ್ಯ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರು ಎಷ್ಟು ಸರಳವಾಗಿದ್ದಾರೆ ಅಂದರೆ ಇನ್ನೂ ಸರಳವಾಗಿ ಇರಲಿಕ್ಕಾಗೋದಿಲ್ಲ, ಅಷ್ಟು ಸರಳವಾಗಿರುವಂಥವರು. ನಮ್ಮಲ್ಲಿ ಯತಿಗಳಿಗೆ ಒಂದು ಮಾತಿದೆ, ಒಂದು ಮನೆಗೆ ಭಿಕ್ಷೆ, ಪೀಠಾಧಿಪತಿಗಳಿಗಲ್ಲ, ಸಾಮಾನ್ಯ ಬಿಡಿ ಸನ್ಯಾಸಿಗಳಿಗೆ ಒಂದು ಮನೆಗೆ ಹೋಗಬೇಕಾದ್ರೆ ಆ ಮನೆಯ ಎಲ್ಲ ಕಲಾಪಗಳು ಮುಗಿದ ಮೇಲೆ ಹೋಗಬೇಕಂತೆ. ಇದು ನೆಲೆಮಾವು ಮಠದ ಪರಮಪೂಜ್ಯ ಶ್ರೀಗಳವರೇ ನನ್ನಲ್ಲಿ ಒಂದು ಸುತ್ತು ಹೇಳಿದರು, ಯಾಕೆ ತಡದಾಗಿ ಭಿಕ್ಷೆಯನ್ನು ಮಾಡ್ತೀರಿ,
ನಮ್ಮ ಭೋಜನಕ್ಕಿಂತ ಪೂರ್ವದಲ್ಲಿ ನೀವು ಭಿಕ್ಷೆ ಮಾಡಬೇಕು ಅಂತ ಹೇಳಿದಾಗ, ಹಾಗಿಲ್ಲಪ್ಪ, ಗೃಹಸ್ಥರ ಮನೆಯ ಎಲ್ಲ ಕಲಾಪಗಳು ಮುಗಿದ ಮೇಲೆ ನಾವು ಹೋಗಬೇಕಾಗಿದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರು ತುಂಬ ಸರಳವಾಗಿದ್ದು ಈ ಪ್ರದೇಶದಲ್ಲಿದ್ದು ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ.